ನಮಸ್ಕಾರ ಸ್ನೇಹಿತರೆ, ನಾಳೆ ಅಕ್ಟೋಬರ್ 24 ಶುಕ್ರವಾರ, ನಾಳೆಯಿಂದ 64 ವರ್ಷ. ಈ 8 ರಾಶಿಯವರಿಗೆ ಭಾಗ್ಯದ ಸುರಿಮಳೆ, ಕೋಟಿ ಕೋಟಿ ಹಣ ಮಾಡ್ತೀರಾ. ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸ್ತ್ರೀರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ಅಕ್ಟೋಬರ್ 24 ಶುಕ್ರವಾರದ ಜೊತೆಗೆ ನಾಳೆಯಿಂದ 64 ವರ್ಷ ಈ 8 ರಾಶಿಯವರಿಗೆ ಭಾಗ್ಯದ ಸುರಿಮಳೆಯ ಸುರಿಯುತ್ತೆ. ಕೋಟಿ ಕೋಟಿ ಹಣ ಮಾಡೋದ್ರ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇವರ ಮೇಲೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಮುಂದಿನ ದಿನಗಳು ಬಹಳ ಅದೃಷ್ಟವನ್ನ ತರತಕ್ಕಂಥ ದಿನಗಳಾಗಿದ್ದು, ಶುಭ ಮತ್ತು ಲಾಭದಾಯಕ ಸಮಯ ಇದಾಗಿದೆ. ಸರ್ಕಾರಿ ಸೇವೆ ಅಥವಾ ಆಡಳಿತಾತ್ಮಕ ಕೆಲಸದಲ್ಲಿ ತೊಡಗಿರೋರಿಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಗುತ್ತೆ. ಅದರ ಪ್ರಯೋಜನ ಮತ್ತೆ ಗೌರವ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ವೈವಾಹಿಕ ಜೀವನವು ಪ್ರೀತಿ ಮತ್ತೆ ಸಾಮರಸ್ಯದಿಂದ ಇರುತ್ತೆ. ಹಿರಿಯರಿಂದ ನಿಮಗೆ ಬೆಂಬಲ ಸಿಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ನೀವು ಹೊಸ ಅಧ್ಯಾಯದ ಮೂಲಗಳನ್ನ ಈ ಒಂದು ಸಂದರ್ಭದಲ್ಲಿ ಹುಡುಕಿಕೊಳ್ತೀರಾ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಧ್ಯಾಯಗಳು ನಿಮ್ಮ ಜೀವನದಲ್ಲಿ ಆದಾಯದ ಮೂಲಗಳಾಗಿ ಬದಲಾಗುತ್ತೆ. ಆರ್ಥಿಕ ಪ್ರಗತಿಗೆ ಅವಕಾಶಗಳು ಸಿಗುತ್ತೆ. ನಿಮ್ಮ ಪ್ರಮುಖ ಆಶಯ ಒಂದು ಈಡೇರುತ್ತೆ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತೆ. ನಿಮ್ಮ ಪ್ರಯತ್ನಗಳು, ಕೆಲಸದಲ್ಲಿ ಮೆಚ್ಚುಗೆ ಪಡೆಯುತ್ತೆ. ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಮತ್ತೆ ಪ್ರಶಂಸೆ ಸಿಗುತ್ತೆ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು, ಪಾಲುದಾರಿಕೆಗಳು ಪ್ರಯೋಜನಕಾರಿಯಾಗುತ್ತೆ. ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದ್ದು, ಎಲ್ಲೋ ಸಿಲುಕಿಕೊಂಡಿದ್ದ ಹಣವನ್ನು ನೀವು ಮರಳಿ ಪಡಿತೀರಾ. ಹಳೆಯ ಹೂಡಿಕೆಗಳಿಂದ ನೀವು ಪ್ರಯೋಜನವನ್ನ ಕಾಣ್ತೀರಾ. ಪ್ರೀತಿಗೆ ಅನುಕೂಲಕರವಾದ ದಿನವಾಗಿದೆ. ನೀವು ಭೇಟಿಯಾಗದಿದ್ರೆ ನೀವು ಖಂಡಿತವಾಗಿಯೂ ದೀರ್ಘ ಸಂಭಾಷಣೆಗಳನ್ನ ನಡೆಸ್ತೀರಾ ಅಂತ ಹೇಳಬಹುದು. ಇದರಿಂದ ನಿಮ್ಮ ಪ್ರೀತಿ ಮತ್ತಷ್ಟು ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮದುವೆಯ ಯೋಗ ಕೂಡ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತ ಶೈಲಿಯಲ್ಲಿ ಮದುವೆನ ಆಗಬಹುದು. ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ, ಆದ್ರೆ ಇನ್ನೂ ಕೂಡ ಮಕ್ಕಳ ಭಾಗ್ಯ ಇಲ್ಲ ಅಂತಕ್ಕಂಥವರಿಗೆ ಮಕ್ಕಳ ಯೋಗ ಕೂಡ ಇದೆ. ಈ ಸಂದರ್ಭದಲ್ಲಿ ನೀವು ಸಂತಾನ ಭಾಗ್ಯವನ್ನ ಕೂಡ ಕಾಣ್ತೀರಾ. ಒಂದೇ ಬಾರಿ ಹೆಚ್ಚು ಹಣವನ್ನ ಒಂದೇ ಕೆಲಸಕ್ಕೆ ವಿನಿಯೋಗಿಸೋದ್ರ ಬದಲು ಕಂತಿನಲ್ಲಿ ಹಣವನ್ನ ನೀವು ವಿನಿಯೋಗಿಸೋದ್ರಿಂದ ನಿಮ್ಮ ಹಣಕ್ಕೆ ಒಂದಷ್ಟು ಭದ್ರತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಭೂ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ವೃತ್ತಿ ಉತ್ತಮ ಸ್ಥಿತಿಯಲ್ಲಿ ಇರೋದ್ರಿಂದ ನೀವು ಎಲ್ಲ ಮೂಲಗಳಿಂದಲೂ ಕೂಡ ಹಣವನ್ನ ಕಂಡುಕೊಳ್ಬಹುದು. ಹಲವು ದಿನಗಳಿಂದ ನೀವು ಪರ ಊರಿನ ಪ್ರಯಾಣ ಆಯಾಸ ಉಂಟು ಮಾಡೋದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಪ್ರಯಾಣ ಅಥವಾ ದೂರ ಪ್ರಯಾಣವನ್ನ ನೀವು ಮಾಡೋಕ್ ಹೋಗ್ಬೇಡಿ. ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸಂಪಾದನೆ ಹೆಚ್ಚಿಗೆ ಆಗುತ್ತೆ. ಆಪ್ತರೊಬ್ರು ನಿಮ್ಮ ನೆರವಿಗೆ ನಿಲ್ತಾರೆ. ಈ ಸಂದರ್ಭದಲ್ಲಿ ಕಾರ್ಯಗಳನ್ನ ಸಾಧನೆ ಮಾಡುವತ್ತ ಗಮನವನ್ನ ಹರಿಸ್ತೀರಾ. ದೂರದ ಸಂಬಂಧಿಗಳು ವೈಯಕ್ತಿಕ ವಿಷಯದಲ್ಲಿ ಮೂಗು ತೋರಿಸೋದು ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಹುಷಾರಾಗಿರಿ. ಮಿತ್ರರ ಸಹಕಾರದಿಂದ, ಅವರ ಚಾಣಾಕ್ಷ ವರ್ತನೆಯಿಂದ ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತೆ. ಹಿರಿಯರ ಆರೋಗ್ಯ ಸುಧಾರಿಸೋದ್ರಿಂದ ಸಂತಸ ಇರುತ್ತೆ. ಅಭಿಮಾನಿಗಳ ಅಭಿಲಾಷೆಯನ್ನ ಕಡೆಗಣಿಸೋಕ್ ಹೋಗ್ಬೇಡಿ. ರಹಸ್ಯವಾಗಿ ಸಿಗುವ ಬೆಂಬಲದಿಂದ ಕನಸುಗಳು ನನಸಾಗುತ್ತೆ. ಗೃಹೋಪಕರಣದ ತಯಾರಿಕೆಗಾಗಿ ಅವಕಾಶಗಳು ಕೂಡ ವಿಫುಲವಾಗಿ ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ, ಕಟಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಮೀನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಗೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.